ಈ ವಿಡಿಯೋದಲ್ಲಿ ನಾವು ಉತ್ತರಿಸಬೇಕಾಗಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತಂತಿಗಳ ಮುಖಾಂತರ ವಿದ್ಯುತ್ ಪ್ರವಾಹವನ್ನ ಹೇಗೆ ಹರಿಯುವಂತೆ ಮಾಡುವುದು ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ಈ ಬ್ಯಾಟರಿಗಳು ಅಂದ್ರೆ ಏನು, ಹಾಗೂ ಅದರಲ್ಲಿರುವಂತಹ ವಿದ್ಯುತ್ ವಿಭವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಉಪಮಾನವನ್ನ ನಾವು ಯೋಚಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಜಾರಬಂಡಿಯಲ್ಲಿ ಜಾರ್ತಾ ಇದ್ದಾರೆ. ಹೀಗೆ ಆಟ ಆಡುವಾಗ ಅವುಗಳನ್ನ ಅವರ ತಂದೆ ತಾಯಿಗಳು ನೋಡಿ ಇಲ್ಲಿ ಮತ್ತೆ ಎತ್ತಿ ಎತ್ತಿ ಕೂರಿಸ್ತಾ ಇದ್ದಾರೆ ಅಂತ ಭಾವಿಸೋಣ. ಆಗ ಏನ್ ಮಾಡ್ತಾರೆ ಮಕ್ಕಳು, ಮತ್ತೆ ಮತ್ತೆ ಜಾರಬಂಡಿಯ ಮೇಲೆ ಜಾರ್ತಾನೆ ಇರ್ತಾರೆ. ಇಲ್ಲಿ ನಿಮಗೆ ಮಕ್ಕಳ ಚಲನೆ ಕಾಣಿಸ್ತಾ ಇದೆ. ಇದರಿಂದಾಗಿ ಮಕ್ಕಳ ನಿರಂತರ ಪ್ರವಾಹ ಉಂಟಾಗ್ತದೆ. ಹೀಗಾಗಿ ನಿರಂತರ ವಿದ್ಯುತ್ ಪ್ರವಾಹವನ್ನ ಹೇಗೆ ಉತ್ಪಾದಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಾಗ ಈ ಚಿತ್ರವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಜಾರಬಂಡಿಯಲ್ಲಿ ಜಾರ್ತಿರುವಂತಹ ಮಕ್ಕಳನ್ನ ನೋಡಿದ್ರೆ ಅವರನ್ನ ಅಲ್ಲಿ ಚಲಿಸುವಂತೆ ಮಾಡ್ತಿರುವಂತದ್ದು ಏನು? ಇದಕ್ಕೆ ನಿಮಗ್ ಗೊತ್ತೇ ಇದೆ, ಅದು ನಮ್ಮ ಭೂಮಿಯಲ್ಲಿರುವಂತಹ ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆ ಅವರನ್ನ ಜಾರಬಂಡಿ ಮೇಲಿಂದ ಕೆಳಗೆ ತಳ್ಳುವಂತೆ ಮಾಡ್ತಿದೆ ಅಲ್ವಾ? ಅದೇ ರೀತಿಯಲ್ಲಿ ತಂತಿಯಲ್ಲಿ ಈಗಾಗಲೇ ವಿದ್ಯುತ್ ಆವೇಶಗಳು ಇದಾವೆ. ತಂತಿಗಳು ಸಾಮಾನ್ಯವಾಗಿ ಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಲೋಹಗಳಲ್ಲಿ ಅನೇಕ ಎಲೆಕ್ಟ್ರಾನ್ಗಳು ಇರ್ತವೆ. ನಿಮಗ್ ಗೊತ್ತೇ ಇದೆ, ಎಲೆಕ್ಟ್ರಾನ್ಗಳು ಋಣ ಆವೇಶವನ್ನ ಹೊಂದಿರುವಂತ ಕಣಗಳು. ಹಾಗಾಗಿ ಅವುಗಳು ಲೋಹದೊಳಗೆ ಸ್ವತಂತ್ರವಾಗಿ ಚಲಿಸಬಹುದು. ಆದ್ರೆ ಏನ್ ಸಮಸ್ಯೆ ಗೊತ್ತಾ? ಈ ಎಲೆಕ್ಟ್ರಾನ್ಗಳು ಈ ತಂತಿಗಳ ಲೋಹದ ಒಳಗೆ ಚಲಿಸ್ತಾ ಇಲ್ಲ, ಅವು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾವೆ. ಅದಕ್ಕಾಗಿ ನಾವು ಅವುಗಳು ಚಲಿಸೋದಕ್ಕೆ ತಳ್ಳಬೇಕು. ಹೇಗೆ ಗುರುತ್ವಾಕರ್ಷಣೆ ಮಕ್ಕಳನ್ನ ಜಾರಬಂಡಿಯಲ್ಲಿ ಕೆಳಗೆ ತಳ್ಳುತ್ತಲ್ಲ, ಅದೇ ರೀತಿ ಈ ಎಲೆಕ್ಟ್ರಾನ್ಗಳನ್ನ ಕೂಡ ತಳ್ಳೋದಕ್ಕೆ ನಮಗೆ ವಿದ್ಯುತ್ ಬಲ ಅಂದ್ರೆ ವಿದ್ಯುತ್ ಶಕ್ತಿ ಬೇಕಾಗತ್ತೆ. ಹೀಗಾಗಿ ಈ ವಿದ್ಯುತ್ ತಳ್ಳುವಿಕೆಯನ್ನ ಬ್ಯಾಟರಿ ಮಾಡುತ್ತೆ. ಅಂದ್ರೆ ಈ ಬ್ಯಾಟರಿ ಒಳಗೂ ಕೂಡ ನೋಡಿ ಆವೇಶಗಳು ಇದಾವೆ. ಅದರಲ್ಲೂ ನಮ್ಗೆ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ನೋಡಿ, ಈ ಬ್ಯಾಟರಿಯ ಒಂದು ತುದಿ ಧನಾತ್ಮಕವಾಗಿದ್ದು ಇನ್ನೊಂದು ತುದಿ ಋಣಾತ್ಮಕವಾಗಿದೆ. ಹಾಗೆ ತಂತಿಗಳಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ತಳ್ಳೋದಕ್ಕೆ ಇವುಗಳು ಸಹಾಯ ಮಾಡುತ್ತವೆ. ಈಗ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇವುಗಳನ್ನ ಋಣ ಎಲೆಕ್ಟ್ರಾನ್ಗಳು ಅಂತ ಪರಿಗಣಿಸದೆ ಧನ ಆವೇಶಗಳು ಅಂತ ಪರಿಗಣಿಸೋಣ. ಕಾರಣ ಏನಪ್ಪಾ ಅಂತಂದ್ರೆ, ವಿದ್ಯುತ್ ಪ್ರವಾಹದ ದಿಕ್ಕು ಅಂದ್ರೆ ನಾವು ಹೇಳಿದ್ವಿ ಹಿಂದಿನ ವಿಡಿಯೋಗಳಲ್ಲಿ, ಧನ ಆವೇಶಗಳು ಚಲಿಸುವಂತ ದಿಕ್ಕು ಅಂತ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಕೂಡ ನಿಯಮವನ್ನ ಆಯ್ಕೆ ಮಾಡಿದೀವಿ. ಎಲೆಕ್ಟ್ರಾನ್ಗಳ ದೃಷ್ಟಿಯಿಂದ ನಾವು ಯೋಚಿಸಿದಾಗ ನಮಗೆ ಗೊಂದಲ ಉಂಟಾಗಬಾರ್ದು ಅಂತ ಈ ರೀತಿಯಾಗಿ ಕಲ್ಪನೆ ಮಾಡ್ಕೊಳ್ತಾ ಇದೀವಿ. ಹೀಗಾಗಿ ಇವುಗಳನ್ನ ಧನ ಆವೇಶಗಳೆಂದು ಪರಿಗಣಿಸಿದ್ರೆ ನಾವು ಇಲ್ಲಿರುವಂತಹ ಕಲ್ಪನೆಯನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಇವುಗಳನ್ನ ಧನ ಆವೇಶಗಳೆಂದು ಅಂತ ಪರಿಗಣಿಸಿದ್ರೆ ಬ್ಯಾಟರಿಯ ಧನ ತುದಿ ಅಂದರೆ ಇಲ್ಲಿರುವಂತಹ ಧನ ತುದಿ ಆವೇಶಗಳನ್ನ ತನ್ನಿಂದ ದೂರ ತಳ್ಳುತ್ತೆ ಮತ್ತು ಋಣ ತುದಿ ಅವುಗಳನ್ನ ತನ್ನತ್ತ ಸೆಳೆದುಕೊಳ್ಳುತ್ತೆ. ಹೀಗಾಗಿ ಈ ದಿಕ್ಕಿನಲ್ಲಿ ಆವೇಶಗಳ ವಿದ್ಯುತ್ ಪ್ರವಾಹ ಚಲನೆ ಉಂಟಾಗುತ್ತೆ. ಹೇಗೆ ಮಕ್ಕಳನ್ನ ನಿರಂತರ ಚಲನೆಗಾಗಿ ಯಾರಾದರೂ ಅವರನ್ನ ಎತ್ತಿ ಮೇಲಕ್ಕೆ ಇಟ್ಟು ಜಾರಬಂಡಿಯಲ್ಲಿ ತಳ್ಳಿದಾಗ ಗುರುತ್ವಾಕರ್ಷಣೆಯ ಮೂಲಕ ಆ ಮಕ್ಕಳು ಕೆಳಗೆ ಬರ್ತವೆ. ಅಂದ್ರೆ ಗುರುತ್ವಾಕರ್ಷಣೆಯ ವಿರುದ್ಧ ಯಾರೋ ಅವುಗಳನ್ನ ತಳ್ತಾ ಇದಾವೆ ಅಂತ. ಅದೇ ರೀತಿ ಇಲ್ಲಿ ಯಾರಾದರೂ ಆ ಆವೇಶಗಳನ್ನ ನಿರಂತರವಾಗಿ ಎತ್ತಿ ವಿದ್ಯುತ್ ಬಲದಿಂದ ಅಂದ್ರೆ ವಿದ್ಯುತ್ ಶಕ್ತಿಯ ವಿರುದ್ಧವಾಗಿ ಮೇಲಕ್ಕೆ ತಳ್ಳಬೇಕು. ಆ ಕೆಲಸವನ್ನ ಬ್ಯಾಟರಿ ಒಳಗಡೆ ವಿದ್ಯುತ್ ಕೋಶಗಳು ಇರ್ತವೆ. ಆ ವಿದ್ಯುತ್ ಕೋಶಗಳಲ್ಲಿರುವಂತಹ ರಾಸಾಯನಿಕಗಳು ಈ ಕೆಲಸವನ್ನ ಮಾಡ್ತವೆ. ಇಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ ಮತ್ತು ಆ ಕ್ರಿಯೆಗಳು ಆವೇಶಗಳನ್ನ ವಿದ್ಯುತ್ ಶಕ್ತಿಯ ವಿರುದ್ಧವಾಗಿ ಮೇಲಕ್ಕೆ ತಳ್ಳುತ್ತವೆ. ಇದರ ಫಲಿತಾಂಶವಾಗಿ ಆವೇಶಗಳು ನಿರಂತರವಾಗಿ ಚಲನೆಗೆ ಉಂಟಾಗಿ ನಿರಂತರ ವಿದ್ಯುತ್ ಪ್ರವಾಹದ ಹರಿಯುವಿಕೆಯನ್ನ ಉಂಟು ಮಾಡುತ್ತೆ. ಈಗ ವಿದ್ಯುತ್ ವಿಭವವನ್ನ ಅಂದ್ರೆ ವೋಲ್ಟೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮರಳಿ ನಮ್ಮ ಉದಾಹರಣೆಗೆ ಬರ್ತಾ ಇದ್ದೀನಿ. ಮಕ್ಕಳು ಹೆಚ್ಚಿನ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಜಾರ್ತಾ ಇರೋದ್ರಿಂದ ಅವರು ಶಕ್ತಿಯನ್ನ ಪಡೆತಿದ್ದಾರೆ. ಆ ಜಾರಬಂಡಿ ತುಂಬಾ ಮೃದುವಾದ ಜಾರಬಂಡಿ ಆಗಿದೆ. ಆದ್ರಿಂದ ಚಲನ ಶಕ್ತಿಯ ಮೂಲಕ ಮಕ್ಕಳು ವೇಗವಾಗಿ ಕೆಳಗಡೆ ಜಾರ್ತಾ ಇದ್ದಾರೆ. ಆದರೆ ಆ ಜಾರಬಂಡಿ ತುಂಬಾ ಒರಟಾಗಿದ್ರೆ ಮಕ್ಕಳ ದೇಹ ಮತ್ತು ಜಾರಬಂಡಿಯ ನಡುವೆ ಘರ್ಷಣೆಯಿಂದ ಬಹಳಷ್ಟು ಉಷ್ಣ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಮಕ್ಕಳು ಕೆಳಗೆ ಜಾರ್ತಾ ಜಾರ್ತಾ ಜಾರಾಟದಲ್ಲಿ ಬಹಳಷ್ಟು ಉಷ್ಣ ಉತ್ಪತ್ತಿ ಆಗುತ್ತೆ. ಆ ಉಷ್ಣ ಕೂಡ ಶಕ್ತಿಯ ಒಂದು ರೂಪ ಅಲ್ವಾ? ಹಾಗಾದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ಇದಕ್ಕೆ ಉತ್ತರ ನಿಮ್ಗೆ ಈಗಾಗಲೇ ಗೊತ್ತಿದೆ. ಆ ಶಕ್ತಿ ಮಗುವಿನಲ್ಲಿ ಈಗಾಗಲೇ ಸಂಗ್ರಹಣೆ ಆಗಿತ್ತು. ಮಗು ಕೆಳಗೆ ಜಾರ್ತಾ ಜಾರ್ತಾ ಸಂಗ್ರಹಣೆ ಆಗಿದ್ದಂತ ಶಕ್ತಿ ನಿಧಾನವಾಗಿ ಉಷ್ಣಕ್ಕೆ ಪರಿವರ್ತನೆ ಆಗುತ್ತೆ ಮತ್ತು ಆ ಸಂಗ್ರಹಣೆ ಆಗಿರುವಂತ ಶಕ್ತಿಯನ್ನ ನಾವು ವಿದ್ಯುತ್ ವಿಭವ ಶಕ್ತಿ ಅಥವಾ ಸ್ಥಿತಿಜ ಶಕ್ತಿ ಅಂತ ಕೂಡ ಕರಿತೀವಿ. ಹೀಗಾಗಿ
ಜಾರಾಟದ ಮೇಲಿನ ತುದಿಯಲ್ಲಿ ಇರುವ ಪ್ರತಿಯೊಂದು ಮಗುವಿಗೂ ಹೆಚ್ಚಿನ ವಿಭವ ಶಕ್ತಿ ಇರುತ್ತೆ. ಇನ್ನು ಮಕ್ಕಳು ಕೆಳಗೆ ಜಾರ್ತಾ ಈ ವಿಭವ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದು ಉಷ್ಣಕ್ಕೆ ಪರಿವರ್ತನೆ ಆಗತ್ತೆ. ಹಾಗಾಗಿ ಅವರು ಕೆಳಗೆ ಬಂದಾಗ ಅಂದ್ರೆ ತುದಿಗೆ ಬಂದಾಗ ವಿಭವ ಶಕ್ತಿಯನ್ನ ಕಳ್ಕೊಂಡಿರ್ತಾರೆ. ಹಾಗಾಗಿ ಕಡಿಮೆ ವಿಭವವನ್ನ ಹೊಂದಿರ್ತಾರೆ. ಹಾಗಾದ್ರೆ ಈ ವಿಭವ ಶಕ್ತಿಯನ್ನ ಅಂದ್ರೆ ಸ್ಥಿತಿಜ ಶಕ್ತಿಯನ್ನ ಅವರುಗಳಿಗೆ ಯಾರು ನೀಡ್ತಾ ಇದ್ದಾರೆ? ಯಾರಪ್ಪ ಅಂತಂದ್ರೆ ಅಲ್ಲಿ ಮೇಲಕ್ಕೆ ತಂದು ಕೂರಿಸ್ತಾ ಇದ್ದಾರಲ್ಲ ಮಕ್ಕಳನ್ನ, ಅವರೇ ಮಕ್ಕಳಿಗೆ ಈ ವಿಭವ ಶಕ್ತಿಯನ್ನ ನೀಡ್ತಾ ಇದ್ದಾರೆ. ನಂತರ ಮಕ್ಕಳು ಕೆಳಗೆ ಬರ್ತಾ ಬರ್ತಾ ಆ ಶಕ್ತಿಯನ್ನ ಕಳ್ಕೊಳ್ತಾರೆ ಮತ್ತು ಚಕ್ರ ಪುನರಾವರ್ತನೆ ಆಗತ್ತೆ. ಈಗ ಅದೇ ರೀತಿಯಲ್ಲಿ ಆವೇಶಗಳು ಕೂಡ ಈ ಬಲ್ಬ್ ಮೂಲಕ ಚಲಿಸ್ತಾ ಚಲಿಸ್ತಾ ಬಲ್ಬ್ ನಲ್ಲಿರುವಂತಹ ಉಷ್ಣ ಉತ್ಪತ್ತಿ ಆಗುತ್ತೆ. ನೀವು ನೋಡಿರಬಹುದು, ಬಲ್ಬ್ಗಳನ್ನ ನಾವು ಮುಟ್ಟಿದಾಗ ನಮಗೆ ಬಿಸಿ ಅನುಭವ ಆಗುತ್ತೆ. ಆಗ ನೀವು ಕೇಳಬಹುದು, ಈ ಉಷ್ಣ ಅಂದ್ರೆ ಆ ಬಿಸಿ ಎಲ್ಲಿಂದ ಬಂತು ಅಂತ. ಹಾಗಾಗಿ ಇಲ್ಲಿ ಇರುವಂತಹ ಆವೇಶಗಳು ಈಗಾಗಲೇ ಶಕ್ತಿಯನ್ನ ಸಂಗ್ರಹಣೆ ಮಾಡ್ಕೊಂಡಿರ್ತವೆ. ಅವು ಬಲ್ಬ್ ಮೂಲಕ ಚಲಿಸ್ತಾ ಚಲಿಸ್ತಾ ಆ ಸಂಗ್ರಹಿತ ಶಕ್ತಿಯನ್ನ ಕಳೆದುಕೊಳ್ತಾ ಹೋಗ್ತವೆ. ಈ ಎರಡು ಸಂದರ್ಭಗಳಲ್ಲಿ ಏಕೈಕ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಒಂದು ಗುರುತ್ವಾಕರ್ಷಣೆಯಿಂದ ಮತ್ತು ಇನ್ನೊಂದು ವಿದ್ಯುತ್ ಶಕ್ತಿಯಿಂದ. ಆದ್ರೆ ಇಲ್ಲಿ ಇನ್ನೊಂದು ಪ್ರಮುಖ ವ್ಯತ್ಯಾಸವಿದೆ. ಅದೇನಪ್ಪಾ ಅಂದ್ರೆ, ಮಕ್ಕಳು ಕೆಳಗೆ ಜಾರ್ತಾ ಜಾರ್ತಾ ಅವರು ನಿರಂತರವಾಗಿ ವಿಭವ ಶಕ್ತಿಯನ್ನ ಕಳೆದುಕೊಂಡು ಬಿಸಿಯನ್ನ ಉತ್ಪಾದನೆ ಮಾಡ್ತವೆ. ಆದ್ರೆ ತಂತಿಗಳಲ್ಲಿ ಹೆಚ್ಚು ಉಷ್ಣ ಉತ್ಪತ್ತಿ ಆಗೋದಿಲ್ಲ. ನೋಡಿ, ಯಾವುದೇ ತಂತಿಗಳನ್ನ ನಾವು ನೋಡಿದ್ರೆ ಅವು ಬಿಸಿಯನ್ನ ಉತ್ಪಾದಿಸಿರೋದಿಲ್ಲ. ಆದ್ರೆ ಬಲ್ಬ್ಗಳು ನಮಗೆ ಬಿಸಿ ಆಗೋದು ಅನುಭವಕ್ಕೆ ಸಿಗತ್ತೆ. ಅಂದ್ರೆ ತಂತಿಗಳು ವಾಸ್ತವದಲ್ಲಿ ಬಿಸಿ ಆಗ್ತವೆ, ಆದರೆ ಬಲ್ಬ್ನಷ್ಟು ಬಿಸಿ ಆಗೋದಿಲ್ಲ ಅಂತ ಇದರ ಅರ್ಥ. ಹೀಗಾಗಿ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬಳಸುವಂತಹ ಎಲ್ಲಾ ವಲಯಗಳಲ್ಲೂ ತಂತಿಗಳಲ್ಲಿ ಯಾವುದೇ ರೀತಿಯಾದ ಬಿಸಿ ಉತ್ಪತ್ತಿ ಆಗೋದಿಲ್ಲ ಅಂತ ನಾವು ಪರಿಗಣಿಸಬಹುದು. ಹೀಗಾಗಿ ಆವೇಶಗಳು ಇಲ್ಲಿ ಯಾವುದೇ ರೀತಿಯಾದ ವಿಭವ ಶಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ. ನಂತರ ಅವು ಇಲ್ಲಿ ಎಲ್ಲಾ ವಿಭವ ಶಕ್ತಿಯನ್ನ ಕಳೆದುಕೊಂಡು ಅದನ್ನ ಬಿಸಿಯಾಗಿ ಪರಿವರ್ತನೆ ಮಾಡಿದ ನಂತರ ಅವು ಹಿಂತಿರುಗಿ ಬರುವಾಗ ವಿಭವ ಶಕ್ತಿಯನ್ನ ಕಳೆದುಕೊಂಡಿರ್ತವೆ. ಈ ಸಂದರ್ಭದಲ್ಲಿ ತಂತಿಯ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿರುವಂತಹ ಎಲ್ಲಾ ಆವೇಶಗಳಿಗೆ ಹೆಚ್ಚಿನ ವಿಭವ ಶಕ್ತಿ ಇರುತ್ತೆ. ಹಾಗಾಗಿ ಅದನ್ನ ನಾವು ಹೆಚ್ಚಿನ ವಿಭವ ಬಿಂದು ಅಂತ ಕರಿತೀವಿ. ನಂತರ ಅವು ಕೆಳಗೆ ಬರುವಾಗ ಎಲ್ಲಾ ಶಕ್ತಿಯನ್ನ ಕಳೆದುಕೊಂಡು ಕಡಿಮೆ ವಿಭವ ಬಿಂದುವನ್ನ ತೋರಿಸ್ತವೆ. ಆದ್ರಿಂದ ಪ್ರತಿ ಬಾರಿ ಆವೇಶಗಳು ಬಲ್ಬ್ ಮೂಲಕ ಚಲಿಸಿದಾಗ ಅವುಗಳಲ್ಲಿರುವಂಥ ಶಕ್ತಿಯನ್ನ ಕಳೆದುಕೊಳ್ತವೆ. ಮತ್ತೆ ಪ್ರತಿ ಬಾರಿ ಬ್ಯಾಟ್ರಿಗಳಲ್ಲಿರುವಂಥ ರಾಸಾಯನಿಕಗಳು ಅವುಗಳನ್ನ ಮೇಲಕ್ಕೆ ತಳ್ಳಿದಾಗ ಮತ್ತೆ ಅವುಗಳಿಗೆ ವಿಭವ ಶಕ್ತಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ಆ ಶಕ್ತಿ ಬ್ಯಾಟ್ರಿಯಲ್ಲಿರುವಂತಹ ವಿಭವ ಕೋಶಗಳಿಂದ ಅಂದ್ರೆ ಅದರೊಳಗಿರುವಂತಹ ರಾಸಾಯನಿಕಗಳಿಂದ ಬರುತ್ತೆ. ಹೇಗೆ ಈ ಮಕ್ಕಳನ್ನ ಈ ವ್ಯಕ್ತಿ ಮೇಲೆ ತಳ್ತಾ ಇದ್ದಾರಲ್ಲ, ಅದೇ ರೀತಿಯಲ್ಲಿ ವೋಲ್ಟೇಜ್ ಅಥವಾ ವಿದ್ಯುತ್ ವಿಭವವನ್ನ ನಾವು ತಾಂತ್ರಿಕವಾಗಿ ವಿಭವಾಂತರ ಅಂತ ಕರಿತೀವಿ. ಅದು ಆವೇಶಗಳ ವಿಭವ ಶಕ್ತಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಈ ವಿದ್ಯುತ್ ವಿಭವವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಇರುವಂತ ವಿಭಾಂತರವನ್ನ ನಾವು 1.5 ವೋಲ್ಟ್ ಅಂತ ಪರಿಗಣಿಸೋಣ. ಇದರ ಅರ್ಥ ಪ್ರತಿ ಕೂಲಂಬಿಗೆ 1.5 ಜೂಲ್ಸ್ ವಿಭವಾಂತರ ನಮಗೆ ಸಿಗ್ತಾ ಇದೆ ಅಂತ. ಪ್ರತಿ ಕೂಲಂಬ್ ಇಲ್ಲಿಂದ ಚಲಿಸಿದಾಗ ಅದು 1.5 ಜೂಲ್ಸ್ ವಿಭವ ಶಕ್ತಿಯನ್ನ ಪಡಿತಾ ಇದೆ. ಅದೇ ರೀತಿ ಒಂದು ಕೂಲಂಬ್ ಇಲ್ಲಿಂದ ಚಲಿಸುವಾಗ 1.5 ಜೂಲ್ಸ್ ವಿಭವ ಶಕ್ತಿಯನ್ನ ಕಳೆದುಕೊಂಡು ಬಿಸಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಹೀಗಾಗಿ ವಿಭವಾಂತರ ಅಂದ್ರೆ ಒಂದು ಕೂಲಂಬ್ಗೆ ಎಷ್ಟು ವಿಭವ ಶಕ್ತಿಯನ್ನ ಪಡಿತಾ ಇದೆ ಅಥವಾ ಕಳೆದುಕೊಳ್ತಾ ಇದೆ ಅಂತ ಅರ್ಥ. ಈ ಬ್ಯಾಟ್ರಿ ಏನಾದ್ರೂ 9 ವೋಲ್ಟ್ ಬ್ಯಾಟ್ರಿ ಆಗಿದ್ರೆ ಪ್ರತಿ ಕೂಲಂಬ್ಗೆ ಇಲ್ಲಿಂದ ಇಲ್ಲಿಗೆ ಬಂದಾಗ 9 ಜೂಲ್ಸ್ ವಿಭವ ಶಕ್ತಿಯನ್ನ ಪಡಿತಾ ಹೋಗುತ್ತೆ. ನಂತರ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ ಪ್ರತಿ ಕೂಲಂಬ್ಗೆ 9 ಜೂಲ್ಸ್ ವಿಭವ ಶಕ್ತಿಯನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಪ್ರತಿ ಕೂಲಂಬ್ಗೆ ಹೆಚ್ಚು ಉಷ್ಣ ಉತ್ಪತ್ತಿ ಆಗುತ್ತೆ. ಅದೇ 9 ವೋಲ್ಟ್ ಬ್ಯಾಟರಿಯ ಕೆಲಸವಾಗಿರುತ್ತೆ. ಈ ಸಂಖ್ಯೆಯ ಅರ್ಥ ಏನಪ್ಪಾ ಅಂತಂದ್ರೆ, 2 ಕೂಲಂಬ್ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ ಅವು ಒಟ್ಟು 3 ಜೂಲ್ಸ್ ಅಷ್ಟು ವಿಭವ ಶಕ್ತಿಯನ್ನ ಕಳೆದುಕೊಳ್ತಾ ಇದಾವೆ. ಅಂದ್ರೆ ಈ ಸಂಖ್ಯೆಯ 2 ಪಟ್ಟಷ್ಟು. ನಾವೇನಾದ್ರೂ 10 ಕೂಲಂಬ್ಗಳು ಇಲ್ಲಿಂದ ಇಲ್ಲಿಗೆ ಚಲಿಸ್ತಾ ಇದೆ ಅಂದ್ರೆ ಅವು ಒಟ್ಟು
10 ಪಟ್ಟು ಅಂದ್ರೆ 15 ಜೂಲ್ಸ್. ನೋಡಿ, ಈ 1.5 ನಾವು 10ರಿಂದ ಗುಣಿಸಿದಾಗ ನಮಗೆ 15 ಜೂಲ್ಸ್ ಅಷ್ಟು ವಿಭವ ಶಕ್ತಿ ಕಳೆದುಕೊಳ್ತಾ ಇರೋದು ಸಿಗತ್ತೆ. ಆದ್ರಿಂದ ವಿಭವಾಂತರ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ನಾನು ಆವೇಶಗಳು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಚಲಿಸಿದಾಗ ಎಷ್ಟು ವಿಭವ ಶಕ್ತಿ ಕಳೆದುಕೊಳ್ಳುತ್ತೆ ಅಥವಾ ಪಡೆಯುತ್ತೆ ಅನ್ನೋದನ್ನ ಲೆಕ್ಕ ಹಾಕಬಹುದು. ನೋಡಿ, ಇದರಲ್ಲಿ ನಾನು 2 ಬಿಂದುವನ್ನ ಪರಿಗಣಿಸ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಈ 2 ಬಿಂದುವಿನ ನಡುವಿನ ವಿಭವಾಂತರ ಎಷ್ಟು ಅಂತ ನಾವು ಲೆಕ್ಕ ಹಾಕೋಣ ಅಂದ್ರೆ ನಮಗೆ ಶೂನ್ಯ ಸಿಗುತ್ತೆ, ಅಂದ್ರೆ 0 ಸಿಗುತ್ತೆ. ಯಾಕೆ ಅಂದ್ರೆ ನಾನು ಹೇಳಿದ್ದೆ ನಿಮಗೆ, ಇಲ್ಲಿಂದ ಇಲ್ಲಿಯವರೆಗೂ ಅಂದ್ರೆ ಬಲ್ಬಿನವರೆಗೂ ಯಾವುದೇ ರೀತಿಯಾದ ವಿಭವ ಶಕ್ತಿಯನ್ನ ನಾವು ಕಳೆದುಕೊಳ್ತಾ ಇಲ್ಲ. ಹಾಗಾಗಿ ಇವೆರಡರ ಮಧ್ಯ ವಿಭವಾಂತರ ನಮಗೆ ಶೂನ್ಯವಾಗಿ ಸಿಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ನೀವು ಒಪ್ಕೊಳ್ಬಹುದು. ನೋಡಿ, ಇವೆರಡರ ಮಧ್ಯೆ ಕೂಡ ನಾವು ಲೆಕ್ಕ ಹಾಕಿದ್ರೆ ಇದೇ ರೀತಿ ಶೂನ್ಯನೇ ಸಿಗುತ್ತೆ. ಆದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರುವಾಗ ವಿಭವಾಂತರವನ್ನ ನಾವು ಲೆಕ್ಕ ಹಾಕಿದ್ರೆ ಖಂಡಿತವಾಗಿ ಇವೆರಡೂ ಬಿಂದುಗಳ ನಡುವೆ ವಿಭವಾಂತರ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ವಿಭವ ಶಕ್ತಿ ಹೆಚ್ಚಿತ್ತು, ನಂತರ ಇಲ್ಲಿಗೆ ಬರ್ತಾ ಇದ್ದಂಗೆ ವಿಭವ ಶಕ್ತಿ ಕಳ್ಕೊಳ್ತಾ ಇದೆ. ಹೀಗಾಗಿ ವಿಭವಾಂತರ ಈ 2 ಬಿಂದುಗಳ ನಡುವೆ ಮಾತ್ರ ಇರುತ್ತೆ. ಮತ್ತೆ ಇದು ಹೆಚ್ಚಿನ ವಿಭವವನ್ನ ಹೊಂದಿರುವಂತ ಬಿಂದು ಆಗಿರೋದ್ರಿಂದ ನಾನು ಅದನ್ನ ಪ್ಲಸ್ ಚಿಹ್ನೆಯಲ್ಲಿ ಬರ್ಕೊಳ್ತಾ ಇದ್ದೀನಿ. ನಂತರ ಅತಿ ಕಡಿಮೆ ವಿಭವನ್ನ ಹೊಂದಿರುವಂತ ಬಿಂದುವನ್ನ ನಾನು ಮೈನಸ್ ಚಿಹ್ನೆಯಲ್ಲಿ ಬರ್ಕೊಳ್ತಾ ಇದ್ದೀನಿ. ಆದ್ರಿಂದ ನಾವ್ ಯಾವಾಗ್ಲೂ ಹೇಳೋದು ಏನಂದ್ರೆ, ತಂತಿಯ ತುದಿಗಳ ನಡುವೆ ವಿಭವಾಂತರವನ್ನ ಉಳಿಸಿದರೆ ನಿರಂತರ ವಿದ್ಯುತ್ ಪ್ರವಾಹವನ್ನ ನಾವು ಪಡೆಯಬಹುದು. ಅದಕ್ಕಾಗಿ ಪಠ್ಯ ಪುಸ್ತಕಗಳಲ್ಲಿ ಈ ವಿದ್ಯುತ್ ವಿಭವವನ್ನ ಮಾಡಿದ ಕೆಲಸದ ದೃಷ್ಟಿಯಿಂದ ವ್ಯಾಖ್ಯಾನ ಮಾಡಿರ್ತಾರೆ. ಅಂದರೆ ಬ್ಯಾಟರಿ ಆವೇಶಗಳನ್ನ ಕಡಿಮೆ ವಿಭವದಿಂದ ಹೆಚ್ಚಿನ ವಿಭವಕ್ಕೆ ವರ್ಗಾಯಿಸಿದಾಗ ಬ್ಯಾಟರಿಗೆ ಆವೇಶಗಳಿಗೆ ಶಕ್ತಿಯನ್ನ ನೀಡುತ್ತೆ. ಹೇಗೆ ಆ ವ್ಯಕ್ತಿ ಮಗುವನ್ನ ಮೇಲೆ ಎತ್ತಿ ಎತ್ತಿ ಶಕ್ತಿಯನ್ನ ನೀಡ್ತಿದ್ನಲ್ಲ, ಅದೇ ರೀತಿ ಭೌತಶಾಸ್ತ್ರದಲ್ಲಿ ನೀವು ಶಕ್ತಿಯನ್ನ ವರ್ಗಾಯಿಸಿದಾಗ ನಾವು ಅದನ್ನ ಕೆಲಸ ಮಾಡಲಾಗಿದೆ ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ಬ್ಯಾಟರಿ ಪ್ರತಿ ಕೂಲಂಗೆ 1.5 ಜೂಲ್ಸ್ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ವೋಲ್ಟೇಜ್ ಅಥವಾ ವಿದ್ಯುತ್ ವಿಭವ ಎಷ್ಟು ಕೆಲಸ ಮಾಡಲಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ. ನಾವು ಕಲ್ತಿದ್ದದ್ದು ಸಂಕ್ಷಿಪ್ತವಾಗಿ ನೋಡಿದ್ರೆ, ವಲಯದಲ್ಲಿ ವಿದ್ಯುತ್ ಪ್ರವಾಹವನ್ನ ಉಳಿಸಲು ವಿಭವಾಂತರ ಉಳಿಸಬೇಕು ಅಂತ. ವಿಭವಾಂತರ ಅಥವಾ ವೋಲ್ಟೇಜ್ ಅಂದ್ರೆ ಒಂದು ಕೂಲಂ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಚಲಿಸಿದಾಗ ಎಷ್ಟು ವಿಭವ ಶಕ್ತಿಯನ್ನ ಪಡೆಯುತ್ತೆ ಅಥವಾ ಕಳೆದುಕೊಳ್ಳುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇದನ್ನ ಪ್ರತಿ ಕೂಲಂನ ವಿಭವ ಶಕ್ತಿಯನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವರ್ಗಾಯಿಸಲು ಎಷ್ಟು ಕೆಲಸ ಮಾಡಬೇಕಾಗುತ್ತೆ ಎಂಬುದಾಗಿ ಕೂಡ ನಾವು ಪರಿಗಣಿಸಬಹುದು.